ಹಾಯ್ ಫ್ರೆಂಡ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಮ್ಮ ಹಾಸನಲ್ಲಿ ಸಾಯಿಬಾಬಾ ದೇವಸ್ಥಾನ ಇವತ್ತು ಗುರುಪೌರ್ಣಿಮೆ ಇತ್ತು. 1 ವೀಕಿಂದ ಪೂಜೆ ಎಲ್ಲ ನಡೀತಾನೆ ಇತ್ತು. ಗುರುಪೌರ್ಣಿಮೆ ಇರೋದ್ರಿಂದ ನಾನು 1 ವೀಕಿಂದ ಹೋಗೋಕ್ಕಾಗಿದ್ದಿಲ್ಲ ಅಂದ್ಬಿಟ್ಟು ಇವತ್ತು ಹೋಗಿದ್ದೆ. ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಜನ ಅಂತೂ ಫುಲ್ಲು ರಶ್ ಇತ್ತು. ನಾನು ಈವ್ನಿಂಗ್ ಟೈಮಲ್ಲಿ ಹೋಗಿದ್ದೆ. ಹೋಗ್ಬಿಟ್ಟು ಮಾಮೂಲಿ ಮನೇಲಿ ಸಾಯಿಬಾಬಾ ಇದ್ದಿಲ್ಲ, ಅವರಿಗೆಲ್ಲ ಅಭಿಷೇಕ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ನಾನು ಹೋಗೋದ್ರೊಳಗಡೆ ಒಂದು 6 o'clock ಹತ್ತತ್ರ ಆಗೋಗಿತ್ತು. ಪೂಜೆ ಶುರುವಾಗಿತ್ತು ಸಾಯಿಬಾಬಾ ಅವರಿಗೆ. ಆಮೇಲೆ ನಂಗೆ ಸ್ವಲ್ಪ ಹೊರಗಡೆ ಕೆಲಸ ಇರೋದ್ರಿಂದ ನಾನು ಬೇಗ ಕ್ಲಿಪ್ಪಿಂಗ್ ತೊಗೊಂಡು ಬಂದುಬಿಟ್ಟು ಟೈಮ್ ಆಗಿಬಿಟ್ಟಿತ್ತು. ನಂಗೆ ಹೊರಗಡೆ ಕೆಲಸ ಇತ್ತು ಅಂದ್ಬಿಟ್ಟು. ಚೆನ್ನಾಗಿ ಮಾಡ್ತಾಯಿದ್ರು, ಅಲಂಕಾರ ಎಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾಳೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಗುರುಪೌರ್ಣಿಮೆ ಇರೋದು. ಎಲ್ಲ ಪೂಜೆ ಎಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾನೊಂದು 1/2 hour ಕೂತ್ಕೊಂಡು ಬಂದೆ. ನಾನು ಹೊರಗಡೆ ಕೆಲಸ ಇತ್ತು. ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಜನ ಸೇರಿದರು. ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೊಂಡು ನಾನು ಬಂದೆ. ನೋಡಿ ನಮ್ಮ ಬಾಬಾ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾರೆ ಅಂತ. ಆ ಹೂಗಳಿಂದ ಹಂಗೆ ಕಂಗೊಳಿಸ್ತಿದ್ದಾರೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ಬಂದು ನಾನು ಪ್ರಸಾದ ಇಸ್ಕೊಂಡೆ. ಪೊಂಗಲ್ ಮಾಡಿದರು. ಇಸ್ಕೊಂಡು ಮತ್ತೆ ಸ್ವಲ್ಪ ಸಂತೆಗೆ ಹೋಗಬೇಕಾಗಿತ್ತು. ಮಂಗಳವಾರ ಸಂತೆ ಇತ್ತು ಅಲ್ಲಿ ನಮ್ಮ ಹಾಸನಲ್ಲಿ. ಹಾಗೆ ಸ್ವಲ್ಪ ಸಂತೆಗೆ ಹೋಗಿ ನಾನು ಹೋಟೆಲಿಗೆ ಐಟಮ್ ತೊಗೊಂಬರ್ಬೇಕಾಗಿತ್ತು. ಬೀನ್ಸು, ಕ್ಯಾರೆಟ್ ಎಲ್ಲ ತರಕಾರಿ ತೊಗೊಂಬರ್ಬೇಕಾಗಿತ್ತು. ನಾನು ವೀಡಿಯೋ ಕ್ಲಿಪ್ಪಿಂಗ್ ತೊಗೊತಿದ್ದೆ. ಅಷ್ಟರಲ್ಲಿ ಮಳೆ ಬಂದುಬಿಡ್ತು ಜೋರಾಗಿ. ಇದ್ದಕ್ಕಿದ್ದಂಗೆ ಜೋರಾಗಿ ಮಳೆ ಬಂತು. ಮತ್ತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.